ಸಹೃದಯಿ ಕೇಳುಗರೆ, ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ. ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ. ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. ಈ ಬಾರಿಯ ಸಂಚಿಕೆಯಲ್ಲಿ ಕವನದ ಬದಲಿಗೆ ನನ್ನ ಗುರುಗಳಾದ ವಿಠ್ಠಲ್ ವಿ ಗಾಂವ್ಕರ್ ಬರೆದ ಒಂದು ಲೇಖನದ ಕೆಲವು ಸಾಲುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸತ್ಯವೆಂಬುದು ತಾಯಿ ತಂದೆಯು, ಸತ್ಯವೆಂಬುದು ಬಂಧು ಬಳಗವು, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚಲ ಜಗದೀಶನು. ಇದು ನಾವೆಲ್ಲರೂ ಕೂಡ ಗೋವಿನ ಹಾಡಲ್ಲಿ ಕೇಳಿದಂಥ ಒಂದು ಸಾಲು. ಇವತ್ತು ನಾವು ಮಕ್ಕಳಲ್ಲಿ ಮೌಲ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮೌಲ್ಯಗಳ ನಿರೀಕ್ಷೆಯನ್ನು ಮಾಡುವಾಗ ಅಲ್ಲಿ ನಾವು ಹೇಳಬೇಕಾದ ವಿಚಾರಗಳ ಬಗ್ಗೆ ನೆನಪಿರಬೇಕು ಎಂಬುದಾಗಿ ಅವರು ಪ್ರಸ್ತಾಪನೆ ಮಾಡ್ತಾರೆ. ಗೋವು ತನ್ನ ಹಸಿದ ಕರುವಿಗೆ ಹಾಲುಣಿಸಿ ಬರುತ್ತೇನೆ ಎಂದು ಹುಲಿಗೆ ಭಾಷೆ ಕೊಟ್ಟು ಬಂದಿತು. ಅದೇ ರೀತಿಯಾಗಿ ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು ಎಂದು ಸತ್ಯದ ದಾರಿ ತುಳಿಯಿತು. ಗೋವಿನ ಸತ್ಯದ ಆಚರಣೆಯನ್ನು ಕಂಡ ಕ್ರೂರ ಹುಲಿಯು ಕಣ್ತೆರೆಯಿತು. ಹಿಂಸೆ ಎಷ್ಟು ಪಾಪಕಾರಿ ಎಂದು ಅನ್ನಿಸಿತು. ತಾನು ನಡೆಸಿದ ಹಿಂಸೆಯ ಬದುಕಿಗೆ ಹೇಸಿಕೊಂಡಿತು. ಕೊನೆಗೆ ನಿಮಗೊತ್ತು, ಶಿಖರದಿಂದ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡಿತು. ಸತ್ಯ ಮತ್ತು ಅಹಿಂಸೆಯ ಗುಣವನ್ನು ಎಳೆಯರು ಬೆಳೆಸಿಕೊಳ್ಳಬೇಕು ಎಂಬುದಕ್ಕೆ ಇದಕ್ಕಿಂತ ಬಹಳ ಅಂದವಾದಂಥ ಸುಂದರವಾದಂಥ ಉದಾಹರಣೆ ನಮಗೆಲ್ಲೂ ಸಿಕ್ಕಲಿಕ್ಕಿಲ್ಲ. ಕೆಲವರ ಮನ ಮಾತು ಕೃತಿಗಳಿಗೆ ಸತ್ಯವಿರುವುದಿಲ್ಲ. ಸತ್ಯವೆಂಬುದು ಈ ಮೂರರ ಒಟ್ಟಂದದ ಚಂದವಾಗಿದೆ. ಕೆಲವರು ತೋರಿಕೆಗಾಗಿ ಮಾತಿನಲ್ಲಿ ಸತ್ಯ ನುಡಿಯುತ್ತಾರೆ. ಅವರ ಮನಸ್ಸಿನಲ್ಲಿ ಸತ್ಯದ ಅಪ್ಪಿಗೆ ಇರುವುದಿಲ್ಲ. ಹೀಗಿರಲು ಕೃತಿಯಲ್ಲಿ ಬರುವುದು ದೂರ ಉಳಿಯಿತು. ಇವರು ಆತ್ಮವಂಚಕರು, ಇವರ ಬದುಕು ಹಸನಾಗುವುದಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಅಂಶವನ್ನು ನಾವು ಗಮನಿಸಿಕೊಳ್ಳಬೇಕು. ಬದುಕನ್ನು ಗೆಲ್ಲಿಸುವುದು ಸತ್ಯ, ಬದುಕಿ ಬಾಳುವಂತೆ ಮಾಡುವುದೇ ಅಹಿಂಸೆ ಅಂತ ಅವರು ಹೇಳ್ತಾರೆ. ಬಹುಶಃ ಈ ಒಂದು ಲೇಖನವನ್ನು ಗಮನಿಸಿದಾಗ ಇವತ್ತಿನ ಒಂದು ಸಂಕೀರ್ಣ ಸನ್ನಿವೇಶದಲ್ಲಿ ನಾವು ಯಾವ ದಿಕ್ಕಿಗೆ ಸಾಗ್ತಾ ಇದ್ದೇವೆ, ಯಾವ ದಾರಿಯನ್ನು ತುಳಿತಾ ಇದ್ದೇವೆ, ಹೇಗೆ ನಾವು ಸಾಗಬೇಕಾಗಿದೆ, ಯಾವ ದಾರಿಯಲ್ಲಿ ಸಾಗಬೇಕಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಲ್ಲ. ಅದರ ಬಗ್ಗೆ ನಾವು ಯೋಚನೆ ಮಾಡಿದ್ದೇವಾ? ಇಲ್ಲ. ಸ್ವಾಮೀಜಿ ಜಗದಾತ್ಮಾನಂದ ಒಂದು ಮಾತು ಹೇಳ್ತಾರೆ. ಶ್ರದ್ಧೆ, ಶಕ್ತಿ, ಸೇವೆ, ನಿಷ್ಠೆ, ಪ್ರಾಮಾಣಿಕತನ ಇವುಗಳನ್ನು ಒಂದು ಸ್ವಲ್ಪವಾದರೂ ನಾವು ಅಳವಡಿಸಿಕೊಳ್ಳಬೇಕು. ಇವತ್ತು ನಮಗೆ ಶ್ರದ್ಧೆ ಇಲ್ಲ. ಯಾವುದು ಕೆಲಸದಲ್ಲೂ ಕೂಡ ಅಥವಾ ಯಾವುದು ವಿಚಾರದಲ್ಲಿಯೂ ಕೂಡ ಅದನ್ನು ಸ್ವಲ್ಪ ಅರೆಬರೆಯಾಗಿ ಕೇಳುವುದು, ಅಲ್ಲೇ ಬಿಟ್ಟು ಬಿಡುವುದು. ಆದ್ರಿಂದಾಗಿ ಯಾಕೆ ಹೀಗಾಯಿತು? ಯಶಸ್ಸು ಬೇಕೆಂದು ನಾವು ಅದರ ಬೆನ್ನ ಹತ್ತಿ ಹೋಗುತ್ತೇವೆ. ನಮಗೆ ಬೇಕಂತ ನಾವು ತುಂಬ ಹಠವನ್ನು ಮಾಡ್ತೇವೆ ಅಲ್ವೇ? ಆದರೆ ಯಾಕೆ ಶ್ರದ್ಧೆ ಇಲ್ಲದೆ ಹೋಯಿತು? ಯಾಕೆ ವಿನಯ ಹೋಯಿತು? ಆಸಕ್ತಿ ಸಾಧನೆ ನಾವು ಮಾಡಬೇಕಂತ ಹೇಳಿದರೆ ಅದಕ್ಕೆ ಶ್ರದ್ಧೆ ಬೇಡವೇ? ಇವತ್ತು ಬಹುತೇಕ ಜನರು ನಾನು ಗಮನಿಸಿದ ಹಾಗೆ ಅವರಿಗೆ ಬೇಗನೆ ಹೆಸರು ಬರಬೇಕು, ತಮ್ಮ ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ತುಂಬಿ ತುಳುಕಬೇಕು. ಇವತ್ತೇನಾಗಿದೆ? ನಾವೆಲ್ಲಿ ಸಾಗ್ತಾ ಇದ್ದೇವೆ? ನೀವು ಬರೀ ಹೆಸರಿಗೋಸ್ಕರ ಕೆಲಸ ಮಾಡಿದರೆ ಬರೀ ಹೆಸರೇ ಬರುತ್ತೆ, ಅಥವಾ ದುಡ್ಡಿಗೋಸ್ಕರ ಕೆಲಸ ಮಾಡಿದರೆ ಬರೀ ದುಡ್ಡೇ ಬರುತ್ತೆ.
ಆದರೆ ಕೆಲಸ ಮಾಡ್ತಾ ಹೋದರೆ, ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಹೋದರೆ ನಿಮಗೆ ದುಡ್ಡು ಬರುತ್ತೆ, ಆಮೇಲೆ ಹೆಸರು ಬರುತ್ತೆ. ಇದು ರವಿ ಬೆಳಗೆರೆಯವರ ಬಹಳ ಆಕರ್ಷಣೀಯವಾದಂಥ ಮಾತು. ಆದ್ದರಿಂದಾಗಿ ನಾವು ಮಾಡುವ ಕೆಲಸ ಹೇಗಿರಬೇಕು? ಶ್ರದ್ಧೆಯಿಂದ ಇರಬೇಕು. ಯಾವುದೇ ಶ್ರದ್ಧೆ ಇಲ್ಲದೆ ನಾವು ಮಾಡ್ತಾ ಹೋದರೆ ಅದರಿಂದ ಯಾವ ಪ್ರಯೋಜನ ನಮಗಾಗೋದಿಲ್ಲ, ನಮ್ಮ ಬೆಳವಣಿಗೆ ಆಗೋದಿಲ್ಲ, ನಮ್ಮ ಅಭಿವೃದ್ಧಿ ಆಗೋದಿಲ್ಲ, ನಮ್ಮ ಏಳಿಗೆ ಆಗೋದಿಲ್ಲ, ನಮಗೆ ಒಂದು ಗಮ್ಯದ ಕಡೆಗೆ ಹೋಗ್ಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹಾಗೆ ಸಾಧ್ಯವಾಗಬೇಕಂತ ಹೇಳಿದರೆ ಶ್ರದ್ಧೆ ನಮ್ಮ ಜೊತೆ ಇರಲೇಬೇಕು. ನಾನು ಇದೇ ವಿಚಾರ ತೆಗೆದುಕೊಳ್ತೀನಿ. ನಾನು ಆರಂಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಾಗ ಅಯ್ಯೋ 10-20 ಮಾಡಿ ಮುಗಿಸ್ಬಿಡೋಣ. ಆದರೆ ಡಾಕ್ಟರ್ ರಶ್ಮಿಯವರು ಒಂದು ಶ್ರದ್ಧೆಯನ್ನು ಮೂಡಿಸಿದ್ದರಿಂದಾಗಿ ನೋಡಪ್ಪ ಇದನ್ನು ಮುಂದುವರಿಸ್ಕೊಂಡು ಹೋಗೋ ಆಗುತ್ತೆ ಎಂಬ ವಿಚಾರವನ್ನು ಹೇಳಿಕೊಟ್ಟಾಗ, ತಿಳಿಸಿದಾಗ ಈಗ ಸುಮಾರು ಕಂತುಗಳು ಶ್ರದ್ಧೆಯಿಂದ ಅದರ ರೂಪಗಳನ್ನು, ವಿನ್ಯಾಸಗಳನ್ನು ಬದಲಿಸ್ತಾ ಸಾಗ್ತಾ ಇದ್ದೇನೆ. ಶಕ್ತಿ ಬೇಕು ಅಂತ ಹೇಳ್ತಾರೆ. ಶಕ್ತಿ, ನಮಗೆ ಶಕ್ತಿ ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಕೆಲವರಲ್ಲಿ ದೈಹಿಕವಾದ ಶಕ್ತಿ ಇರ್ತದೆ, ಕೆಲವರಲ್ಲಿ ಮಾನಸಿಕವಾದ ಶಕ್ತಿ. ಈಗ ನಮ್ಮಂಥವರಲ್ಲಿ ನಾವೆಲ್ಲ ನೋಡಲಿಕ್ಕೆ ಹೇಗಿದ್ದೇವೆ, ದೈಹಿಕ ಶಕ್ತಿ ಭಾಳ ಕಡಿಮೆ ನಮ್ಮ ಹತ್ರ. ಆದರೆ ಮಾನಸಿಕವಾಗಿ ನಾವು ಹೊಸ ರೀತಿಯ ಯೋಚನೆಗಳನ್ನು ಮಾಡ್ತೀವಿ, ವಿನ್ಯಾಸಗಳನ್ನು ಮಾಡ್ತೀವಿ, ಕಾರ್ಯಕ್ರಮದ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾ ಹೋಗ್ತೀವಿ. ಆ ಶಕ್ತಿ ಬೇಕು. ಸಹಿಸಿಕೊಳ್ಳುವ ಶಕ್ತಿ. ಈ ಕಾರ್ಯಕ್ರಮ ಹೀಗೆ ಆಗಬೇಕು, ಹೀಗೆ ಆಗದಿದ್ದರೆ ಏನು ಮಾಡೋದು, ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಆ ದಿಸೆಯಲ್ಲಿ ನಾವು ಸಾಗುವಾಗ ಏನೇ ಆಗಲಿ, ಬಂದದ್ದೆಲ್ಲ ಬರಲಿ, ಅದನ್ನು ಸಹಿಸಿಕೊಳ್ಳುವಂಥ, ಅದನ್ನು ನಡೆಸಿಕೊಳ್ಳುವಂಥ ಶಕ್ತಿ ನಾವು ಬೆಳೆಸ್ಕೊಳ್ಬೇಕು. ಇವತ್ತು ನಾವು ಈ ಸಮಾಜದಲ್ಲಿ ಬೇರೆ ಬೇರೆ ರಂಗಗಳಲ್ಲಿ, ಸ್ತರಗಳಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ಅದು ಸಾಹಿತ್ಯ ಪರಿಷತ್ ಇರ್ಬೋದು, ಕಾರಂತ ಪ್ರತಿಷ್ಠಾನ ಇರ್ಬೋದು, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು, JC, ರೋಟರಿ ಅಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಇಲ್ಲೆಲ್ಲ ಕೆಲಸ ಮಾಡುವಾಗ ನಾವು ಸೇವೆ, ಇದು ಮೂರನೇ ಅಂಶ, ಸೇವೆಯ ಪ್ರತಿಫಲ ಸೇವೆ ಅಂತ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ. ಆದರೆ ಕೆಲವೊಮ್ಮೆ ಪ್ರತಿಫಲ ಬೇಕಾಗುತ್ತೆ. ನಮ್ಮ ಮಾತಿಗೆ ಏನೋ ಬೆಲೆ ಇಲ್ಲ ಅಂತ ಆದರೆ, ನಮ್ಮ ಸೇವೆಗೆ ಪ್ರತಿಫಲ ನಿರೀಕ್ಷೆ ಕೆಲವು ಕಡೆ ಬೇಕಾಗ್ತದೆ. ಹಾಗಂತ ನಾವು ಬೇಕಾಬಿಟ್ಟಾಗಿ ಅಥವಾ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಮಾಡ್ತಾ ಹೋದರೆ ಅದು ಆಗೋದಿಲ್ಲ. ಕೆಲವು ಕಡೆಯಲ್ಲಿ ನಮಗೆ ಒಂದು ನಿರೀಕ್ಷೆಗಳು ಬೇಕಾಗುತ್ತೆ. ಎಲ್ಲವೂ ಉಚಿತ ಅಂತಲ್ಲ. ಅದರ ಬದಲು ಸ್ವಲ್ಪ ನಿರೀಕ್ಷೆಯನ್ನು ಇಟ್ಕೊಂಡಾಗ ಮತ್ತು ಜವಾಬ್ದಾರಿ ಬರ್ತದೆ. ಯಾಕೆಂದರೆ ಈ ನನ್ನ ಮಾತುಗಾರಿಕೆ ಅಥವಾ ನಾನು ಹೇಳಿದ ವಿಚಾರ ಸ್ಪಷ್ಟವಾಗದೇ ಇದ್ದರೆ, ಅವರಿಗೆ ಅರ್ಥವಾಗದೇ ಇದ್ದರೆ, ಯಾಕೆಂದರೆ ಅವರು ನನಗೆ ಪೇಮೆಂಟ್ ಮಾಡಿದ್ದಾರೆ, ಜವಾಬ್ದಾರಿ ಹೆಚ್ಚಾಗ್ತದೆ. ಏನಿದ್ರೂ ನಾನು ಉಚಿತವಾಗಿ ಹೇಳ್ತಾ ಹೋಗೋನು, ನಾನು ಆಡಿದ್ದೇ ಮಾತು, ನೋಡಿದ್ದೇ ನೋಟ, ಏನಾದರೂ ಆಗಲಿ ಅಂತನೂ ಆಗುತ್ತೆ. ಪ್ರಯತ್ನ ಬಹಳ ಮುಖ್ಯ. ಯಾವುದೇ ಆಗಲಿ, ಯಾವುದೇ ವಿಷಯ ತಗೊಳ್ಳಿ, ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು, ಅದು ವಿದ್ಯಾರ್ಥಿ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ವಾಣಿಜ್ಯ, ಕೃಷಿ, ಶೈಕ್ಷಣಿಕ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಬೆಳವಣಿಗೆಯನ್ನು ನಾವು ಮಾಡಿಕೊಳ್ಬೇಕಾದ್ರೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ತಂದೆ ಆದರೆ ಫಲ ತಾಯಿ ಅಂತ ಕರೀತಾರೆ. ನೀವು ಪ್ರಯತ್ನ ಮಾಡದೆ ಫಲದ ನಿರೀಕ್ಷೆ ಮಾಡಲಿಕ್ಕೆ ಹೋದರೆ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ಕಾಣ್ತದೆ? ಸಾಧ್ಯ ಆಗೋದಿಲ್ಲ ಅದು. ಆದ್ದರಿಂದಾಗಿ ಈ ಅಂಶಗಳನ್ನು ನಾವು ಅಳವಡಿಸಿಕೊಂಡಾಗ, ಬದುಕಲ್ಲಿ ರೂಢಿಸಿಕೊಂಡಾಗ, ಮೇಳೈಸಿಕೊಂಡಾಗ ನಾವು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ವಿಕಸನ ಮಾಡಲಿಕ್ಕೆ, ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೀಲಿಕ್ಕೆ, ಸಮಾಜಕ್ಕೆ ಮಾದರಿಯಾಗಲಿಕ್ಕೆ ಅಥವಾ ಸಮಾಜಕ್ಕೆ ಸಂದೇಶ ಕೊಡುವಂಥ, ಹೇಳುವಂಥ ಸ್ಥಾನಕ್ಕೆ ಬಂದು ನಿಲ್ಲಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು,
ಜೀವನ ಪ್ರೀತಿ ಅಂತ ಹೇಳ್ತಾರೆ ಅವರು ಗುರುಗಳು. ಜೀವನ ಪ್ರೀತಿಯನ್ನು ಅಳವಡಿಸಿಕೊಳ್ಳುವಂಥದ್ದು. ಪ್ರೀತಿ ಎಂದರೆ ಏನು? ಪ್ರೀತಿ ಎಂದರೆ ಏನು ಅಂತೇಳಿ. ಪ್ರೀತಿ ಎಂದರೆ ಅಂತರಂಗದಲ್ಲಿ ಹುದುಗಿರುವಂಥ ಮೃದು ಮಧುರವಾದಂಥ ಭಾವನೆ. ಅದು ಶಬ್ದಗಳಿಗೆ ನಿಲುಕುವುದಿಲ್ಲ, ಅಕ್ಷರಗಳಿಗೆ ಸಿಲುಕುವುದಿಲ್ಲ. ಅದು ಭಾವನೆಗಳ ಬುಗ್ಗೆ ಅಥವಾ ಭಾವನೆಗಳ ಗುಂಜನ ಅಂತ ನಾವು ಕರಿತೀವಿ. ಇಲ್ಲೊಂದು ಕಡೆ ಅವರು ಉಲ್ಲೇಖ ಮಾಡ್ತಾರೆ, ಪ್ರೀತಿ ಮಾನವನ ಬದುಕಿನಲ್ಲಿ ಹೃದಯವನ್ನು ಬೆಸೆಯುವ ಅಮೃತಧಾರೆ ಅಲ್ವಾ? ಒಂದೊಳ್ಳೆಯ ಸಂಬಂಧವನ್ನು ಬೆಸೆಯುವಂಥದ್ದು. ಈಗ ನಾನು ಪ್ರೀತಿಯನ್ನು ಹಂಚುತ್ತಾ ಹೋದರೆ ಎದುರು ಕೂಡ ಆ ವ್ಯಕ್ತಿ ಕೂಡ ಹಂಚಲಿಕ್ಕೆ ಮುಂದೆ ಬರ್ತಾನೆ. ನಾನೇ ದ್ವೇಷದ ಬೀಜವನ್ನು ಬಿತ್ತುತ್ತಾ ಹೋದರೆ ಅಲ್ಲೂ ಕೂಡ ದ್ವೇಷದ ಬೀಜವನ್ನೇ ಬೆಳೀತಾರೆ ಅವರು. ಬಿತ್ತೋಣ ಪ್ರೀತಿಯ ಬೀಜವನ್ನು, ಹಾಡೋಣ ಸ್ನೇಹದ ಗೀತೆಯನ್ನು, ಮತ್ತೇರಲ್ಲಿ ಪ್ರೀತಿ ಬೆಸಗೊಳ್ಳಲಿ ಅಂತ ನಾನು ಒಂದು ಕಡೆ ಕವನ ಬರೆದಿದೆ. ಪ್ರೀತಿ ಮಾನವನ ಬದುಕಿನಲ್ಲಿ ಎಂದೂ ಬತ್ತದ ಹೊರತೆ. ಅದು ಬತ್ತಿದರೆ ಬದುಕು ಖಿನ್ನವಾಗುತ್ತದೆ, ಭಿನ್ನವಾಗುತ್ತದೆ. ಪ್ರೀತಿ ಬದುಕುವುದಕ್ಕಾಗಿ ಬೇಕು. ಹೃದಯ ನಡುವಿನ ಪ್ರೀತಿಯೇ ವ್ಯಕ್ತಿಯ ಎಲ್ಲ ವಿಧವಾದ ಸುಖ ಶಾಂತಿ ನೆಮ್ಮದಿಗೆ ಮೂಲ ಆಧಾರವಾಗಿದೆ. ವ್ಯಕ್ತಿ ಪ್ರೀತಿಯಲ್ಲಿ ಹುಟ್ಟುತ್ತಾನೆ, ಪ್ರೀತಿಯಲ್ಲಿ ಬೆಳೆದು ದೊಡ್ಡವನಾಗುತ್ತಾನೆ, ಪ್ರೀತಿಯಲ್ಲೇ ಬದುಕು ಕಟ್ಟುತ್ತಾನೆ, ಸಂಸಾರ ಕಟ್ಟುತ್ತಾನೆ, ಕೊನೆಗೆ ಪ್ರೀತಿಯಲ್ಲೇ ಬದುಕಿನ ಪಯಣ ಮುಗಿಸಿ ದೂರ ಸಾಗುತ್ತಾನೆ. ಎಷ್ಟು ಒಳ್ಳೆಯ ಸಾಲುಗಳು ನೋಡಿ. ಇಡೀ ಬದುಕನ್ನು ನಾವು ಕಟ್ಟಿಕೊಳ್ಳುವಂಥದ್ದು ಪ್ರೀತಿಯಿಂದ. ಹೃದಯ ನಡುವಿನ ಪ್ರೀತಿಯ ಅಭಿವ್ಯಕ್ತಿಗಳು ಹಲವಾರು ಇರ್ತವೆ. ಇದು ಸುಖ ಶಾಂತಿ, ನಮಗೆ ನೆಮ್ಮದಿ ಬೇಕು. ನಾವು ಪ್ರೀತಿಯ ಹುಡುಕಾಟದಲ್ಲಿ, ಪ್ರೀತಿಯ ಅರಸುವಿಕೆಯಲ್ಲಿ ಎತ್ತಲೋ ಸಾಗುತ್ತೇವೆ, ಎಲ್ಲವನ್ನ ಕಳೆದುಕೊಳ್ಳುತ್ತೇವೆ. ಹಾಗಾಗಿ ವ್ಯಕ್ತಿ ಪ್ರೀತಿಯಲ್ಲಿ ಜನಿಸುತ್ತಾನೆ, ಅವನಿಗೆ ಪ್ರೀತಿಯ ಅಮೃತಧಾರೆ ಬೇಕಾಗುತ್ತದೆ. ಪ್ರೀತಿ ನಮ್ಮ ಬದುಕಿನ ಉತ್ಸಾಹವನ್ನು ನೀಡುತ್ತದೆ. ಆ ಉತ್ಸಾಹಕ್ಕೆ ಪ್ರೀತಿ ಬೇಕು. ನಾನು ಪ್ರೀತಿಯನ್ನ ಮಾಡುವುದಕ್ಕೆ ಕಲಿಯಬೇಕು. ಜಗತ್ತನ್ನ ಪ್ರೀತಿ ಮಾಡಬೇಕು. ಇದು ಮುಖ್ಯ. ಪ್ರೀತಿಯ ಆಯಾಮಗಳು ಬೇರೆ ಬೇರೆ ಇರಬಹುದು. ತಂದೆ ತಾಯಿಯ ಮೇಲಿನ ಪ್ರೀತಿ, ಸಂಸಾರದ ಪ್ರೀತಿ, ಮಕ್ಕಳ ಪ್ರೀತಿ, ಶಿಷ್ಯರ ಪ್ರೀತಿ, ಹೀಗೆ ಬೇರೆ ಬೇರೆ ನಾವು ಅದರ ರೂಪವನ್ನು ಗಮನಿಸಿದ್ದೇವೆ. ಮತ್ತೊಂದು ಕಡೆ ಅವರು ಉಲ್ಲೇಖ ಮಾಡ್ತಾರೆ, ಗಾಂವ್ಕರವರು, ಬದುಕಿನ ತುಂಬ ಪ್ರೀತಿಯೇ ತುಂಬಿದೆ. ತಾಯಿ ತನ್ನ ಮಗುವನ್ನು ಪ್ರೀತಿಸಿ ವಾತ್ಸಲ್ಯವನ್ನು ಕೊಡುತ್ತಾಳೆ. ಓರಗೆಯವರು ಪ್ರೀತಿಯಿಂದ ಗೆಳೆಯರಾಗುತ್ತಾರೆ. ಶಿಷ್ಯರು ಗುರುಗಳನ್ನು ಪ್ರೀತಿಯಿಂದ ಗೌರವಿಸುತ್ತಾರೆ. ಭಕ್ತರು ತಮ್ಮ ಆರಾಧ್ಯ ದೈವದಲ್ಲಿ ಪ್ರೀತಿಯನ್ನು ಭಕ್ತಿಯಿಂದ ಮೆರೆಸುತ್ತಾರೆ. ದೇವರ ಭಯವೇ ಜ್ಞಾನದ ಆರಂಭ ಅಂತ ಆದರೆ ಅದರ ಮುಂದೆ ಮತ್ತೊಂದು ಸೇರಿಸಬಹುದು, ದೇವರ ಪ್ರೀತಿಯೇ ಜ್ಞಾನದ ಆರಂಭ. ನಾವು ದೇವರನ್ನು ಹೆಚ್ಚು ಪ್ರೀತಿ ಮಾಡುತ್ತಾ ಹೋಗಬೇಕು. ಆ ಪ್ರೀತಿಯಿಂದ ದೇವರು ಮತ್ತು ನಮ್ಮ ನಡುವೆ ಒಂದು ಅವಿನಾಭಾವವಾದ ಸಂಬಂಧ ಬೆಳೆಯುತ್ತದೆ. ನಾವು ಅದನ್ನು ಅಕ್ಕ ಮಹಾದೇವಿಯಲ್ಲಿ ಕಂಡಿದ್ದೇವೆ, ಮೀರಾಬಾಯಿಯಲ್ಲಿ ಕಂಡಿದ್ದೇವೆ. ಅದೆಷ್ಟೋ ಸಂತರಲ್ಲಿ, ಅದೆಷ್ಟೋ ದಾಸರಲ್ಲಿ ಈ ಅಂಶಗಳನ್ನು ಗಮನಿಸಿಕೊಂಡಿದ್ದೇವೆ. ಬದುಕಿನ ಸುತ್ತಿಕೊಂಡಿರುವ ಎಲ್ಲ ಸಂಬಂಧಗಳು ಪ್ರೀತಿಯಿಂದಲೇ ಬೆಳೆದು ಬೆಟ್ಟವಾಗುವುದು. ಸೂಕ್ಷ್ಮವಾಗಿ ನೋಡಿದರೆ ಮಾನವನ ಬದುಕನ್ನು ಬೆಳೆಸಿ ಬೆಳಗುವ ಪ್ರೀತಿಯೇ ಬದುಕಿನ ದೇವರು. ನಿಜವಾದ ಅರ್ಥದಲ್ಲಿ ದೇವರು ಯಾವುದು ಅಂತ ಹೇಳಿದರೆ ನಮ್ಮ ಪ್ರೀತಿ. ಆ ಪ್ರೀತಿಯನ್ನು ಹಂಚುವ, ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥ ಮನೋಭಾವ ನಾವು ಬೆಳೆಸಬೇಕು. ಇದು ವಿಕಸನದ ದಾರಿ. ನಾವು ಹಂಚುವಿಕೆಯಲ್ಲಿ ಸೋತಿದ್ದೇವೆ. ನಾವು ನಿತ್ಯ ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೇವೆ, ನೀವು ಗಮನಿಸಿದ್ದೀರಾ, ಯುದ್ಧಗಳು, ಅಟ್ಟಹಾಸಗಳು,
ರಕ್ತದ ಕೋಡಿ, ಇವೆಲ್ಲ ಏನು ಮನುಜ ಕುಲಕ್ಕೆ ಬೇಕಾದ ಅಂಶಗಳೇ? ನಾವು ಎತ್ತ ಸಾಗ್ತಾ ಇದ್ದೀವಿ? ವಿಕಸನ ಅಂದ ಕೂಡಲೇ ಯಾವ ಅಂಶಗಳು? ಬುದ್ಧ, ಮಹಾವೀರ, ಗಾಂಧಿ, ನೆಲ್ಸನ್ ಮಂಡೇಲಾ, ಅಂಬೇಡ್ಕರ್, ಮದರ್ ತೆರೆಸಾ, ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಅಂತವರು ಈ ಬದುಕಿಗೆ ಎಷ್ಟು ಅರ್ಥವನ್ನು ಕೊಟ್ಟಿದ್ದಾರೆ. ಎಳೆಯರಲ್ಲಿ ಪ್ರೀತಿಯ ಮಹತ್ವವನ್ನು ಬಿತ್ತಿ ಬೆಳೆಯಬೇಕು. ನಾವು ಮುಂದೆ ಬೆಳೆಯುವ ಮಕ್ಕಳಲ್ಲಿ ಪ್ರೀತಿಯ ಮಹತ್ವವನ್ನು ಬಿತ್ತಿ ಬೆಳೆಯಬೇಕು. ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸುವುದನ್ನು ಕಲಿಸಬೇಕು. ಇದು ಇಂದಿನ ಅನಿವಾರ್ಯತೆ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೋತೃ ಬಾಂಧವರೇ, ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟ. ತಪ್ಪದೆ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 5:30ಕ್ಕೆ, ಮರುಪ್ರಸಾರ ಬುಧವಾರ ಮಧ್ಯಾಹ್ನ 1:30ಕ್ಕೆ.